ಎವ್ರಿವಾನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂಥೇಳಿ ನಾನು ಭಾವಿಸ್ತೀನಿ. ನಾನು ಸರಳ ಕನ್ನಡ ಲಾಗ್ಸ್ಗೆ ಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ನಾನು ಬೆಳಗಿನ ಜಾವನೇ ಎದ್ಬಿಟ್ಟು ಎಲ್ಲ ಕೆಲಸಗಳು ಮನೇಲಿ ಮುಗಿಸಿ, ಪೂಜೆನೂ ಸಹ ಮುಗಿಸಿ, ಸ್ನಾನ ಮುಗಿಸಿ ನಾನಿಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೋಡಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ದೇವಸ್ಥಾನಕ್ಕೆ ಅಂತ ಹೇಳಿ. ಇದು ಸಪ್ತದ್ವಾರಗಳು ದಾಟ್ಕೊಂಡು ನಾವು ಶ್ರೀ ವೆಂಕಟರಮಣ ಸ್ವಾಮಿನ ನಾವು ದರ್ಶನ ಮಾಡೋದಕ್ಕೆ ಹೋಗಬೇಕು. ಹಾಗಾಗಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನಾನು ಹಣ್ಣು ಕಾಯಿ ಸಹ ತಗೊಂಡು, ಜೊತೆಗೆ ಅಮ್ಮನವ್ರಿಗೆ ಮೊಡಲಕ್ಕಿನೂ ತಂದಿದ್ದೀನಿ. ಬಳೆ ಮತ್ತು ವೀಳ್ಯದೆಲೆ, ಅಡಿಕೆ, ಹೂವು ಮತ್ತು ಅರಿಶಿನ, ಕುಂಕುಮ, ಜೊತೆಗೆ ನಾನು ಬೆಲ್ಲದಚ್ಚು, ಈ ಥರ ನಾನು ಅಮ್ಮನವ್ರಿಗೆ ಮೊಡ್ಲಕ್ಕಿ ಸಹ ತೊಗೊಂಡು ಬಂದಿದ್ದೀನಿ. ತುಳಸಿ ಪತ್ರೆ ತೊಗೊಂಡು ಬಂದಿದ್ದೀನಿ, ಮಲ್ಲಿಗೆ ತೊಗೊಂಡು ಬಂದಿದ್ದೀನಿ. ತುಳಸಿ ಪತ್ರೆ ವೆಂಕಟರಮಣ ಸ್ವಾಮಿಗೆ, ಮಲ್ಲಿಗೆ ಬಂದುಬಿಟ್ಟು ಅಮ್ಮನವರಿಗೆ, ಈ ಥರ ತೊಗೊಂಡು ಬಂದಿದ್ದೀನಿ. ಅದನ್ನು ಯಾವುದು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲಿಲ್ಲ, ಗಡಿಬಿಡಿಯಾಗಿ ರೆಡಿಯಾಗಿ ಬಂದಿದ್ದರಿಂದ. ನೋಡಿ, ಗಣಪತಿ ದೇವಸ್ಥಾನ ಚಿಕ್ಕದಾಗಿ ಇಲ್ಲಿ ಗಣಪತಿ ವಿಗ್ರಹ ಇದೆ. ಇದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಪಕ್ಕದಲ್ಲೇ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನವೂ ಇದೆ. ಹಾಗೆ ಬೆಲ್ಲದ ದೀಪ ಎಲ್ಲ ಹಚ್ಚಿದ್ದಾರೆ ನೋಡಿ. ಇದು ವೆಂಕಟರಮಣ ಸ್ವಾಮಿ, ಲಕ್ಷ್ಮೀ ಪದ್ಮಾವತಿ ಸಮೇತ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ನಮ್ಮ ಮನೆಯಿಂದ 5 ನಿಮಿಷ ದಾರಿ ಅಷ್ಟೇ, ನಮ್ಮ ಮನೆಗೆ ಹತ್ರನೇ ಇರೋದು. ಹೋಗಿದ್ದೀನಿ ನಾನು ಸಹ. ಮೊಡ್ಲಕ್ಕಿ ಕೊಟ್ಟು ಹಣ್ಣು ಕೈಯೆಲ್ಲ ಮಾಡಿಸಿ ಇಲ್ಲಿ ಆರತಿ ತಗೊಳ್ತಾ ಇದ್ದೀವಿ. ನೋಡಿ, ತುಂಬ ಜನ ಬಂದಿದ್ದಾರೆ. ಏಕಾದಶಿ ಮಧ್ಯರಾತ್ರಿಯಿಂದನೇ ಪೂಜೆ ಸ್ಟಾರ್ಟ್ ಆಗಿದೆ. 2 ಗಂಟೆಯಿಂದ 4:15 ನಮಗೆ ಏನು ದರ್ಶನಕ್ಕೆ, ವೈಕುಂಠ ದ್ವಾರದಲ್ಲಿ ದರ್ಶನಕ್ಕೆ ವ್ಯವಸ್ಥೆ ಇತ್ತು. ಹೋಗಿದ್ದೀವಿ. ಇದು ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ನೋಡಿ. ಹೂವಿನಿಂದ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ತುಂಬ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಜನ ಜಾಸ್ತಿ ಇದ್ದರು. ಸ್ವಲ್ಪ ಮಟ್ಟಿಗೆ ಅಷ್ಟೇ ಮಾಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಅಲಂಕಾರನೂ ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ತೀರ್ಥ ಪ್ರಸಾದ ಇದೆ. ಪ್ರಸಾದ ಅಂದರೆ ಲಡ್ಡು ಕೊಡ್ತಾ ಇದ್ದಾರೆ. ಹಾಗೆ ನೋಡಿ, ಇದು ಷಟ್ಕೋಪದಿಂದನೂ ಸಹ ಇಲ್ಲಿ ತೀರ್ಥ ತೊಗೊಂಡ್ಬಿಟ್ಟು ನಾವು ಪಂಚಾಮೃತ ಮತ್ತು ತೀರ್ಥ ತೊಗೊಂಡು ಷಟ್ಕೋಪದಲ್ಲಿ ಭಗವಂತನ ಆಶೀರ್ವಾದ ಪಡ್ಕೊಂಡು ಹೋಗಬೇಕು. ನಾನು ಪೂಜೆ ಎಲ್ಲ ಮಾಡಿಸಿ ಈಗ ಹೊರಗಡೆ ಹೋಗ್ತಾ ಇದ್ದೀನಿ. ನೋಡಿ, ಪಂಚಾಮೃತ ತೊಗೊಂಡೆ, ಹಾಗೆ ತುಳಸಿ ತೀರ್ಥನೂ ಸಹ ತೊಗೊಂಡು ಷಟ್ಕೋಪದಲ್ಲಿ ಆಶೀರ್ವಾದ ತೊಗೊಂಡ್ಬಿಟ್ಟು ಈಗ ಮುಂದೆ ಹೋಗ್ತಾ ಇರೋದು ಸ್ನೇಹಿತರೆ. ನೀವು ಯಾರೆಲ್ಲ ದೇವಸ್ಥಾನಕ್ಕೆ ಬೆಳಗಿನ ಜಾವನೇ ಹೋಗಿದ್ರಿ ಅಂತೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಈಗ ಮುಂದೆ ಹೋಗೋಣ. ತುಂಬ ಕ್ಯೂ ಇದೆ ಇಲ್ಲಿ. ನಾನು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಬಂದಿದ್ದು. ಹೋಗೋಣ ಈಗ ಮುಂದೆ. ನೋಡಿ, ಅಲ್ಲಿ ದ್ವಾರ ಇದೆ. ನಾವು ಈ ತೀರ್ಥ ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ವೈಕುಂಠ ದ್ವಾರದಿಂದನೇ ನಾವು ಹೋಗಬೇಕಾಗುತ್ತೆ ಮುಂದೆ. ನೋಡಿ, ಬಾಳೆಹಣ್ಣಿಂದ ಮಾಡಿರೋಂಥ ಪ್ರಸಾದ ರಸಾಯನ ಥರ ಮಾಡಿದ್ದಾರೆ. ಇದನ್ನು ಸಹ ಇಸ್ಕೊಂಡು ಹಾಗೆ ಲಡ್ಡು ಕೊಡ್ತಾ ಇದ್ದಾರೆ. ಲಡ್ಡು ಪ್ರಸಾದ ಇತ್ತು, ಅದನ್ನು ಸಹ ತಗೊಂಡು ಈಗ ವೈಕುಂಠ ದ್ವಾರದಿಂದ ಹೊರಗಡೆ ಹೋಗೋದು. ನಾನು ತೋರಿಸ್ತೀನಿ ವೈಕುಂಠ ದ್ವಾರ ಯಾವ ಥರ ಎಲ್ಲ ಅಲಂಕಾರ ಮಾಡಿದ್ದಾರೆ ಏನು ಅಂತೇಳಿ. ನನಗೆ ಒಂದು ಕೈಯಲ್ಲಿ ಫೋನ್ ಇದೆ, ಮತ್ತೊಂದು ಕೈಯಲ್ಲಿ ಪ್ರಸಾದ ಇದೆ, ಹಾಗೆ ತೋರಿಸ್ತಾ ಇದ್ದೀನಿ. ಇದು ವೈಕುಂಠ ದ್ವಾರ. ನಾವೀಗ ಹೊರಗಡೆ ಹೋಗಿ ಸ್ವಾಮಿ ಆಶೀರ್ವಾದ ಪಡ್ಕೊಳ್ಬೇಕು. ನೋಡಿ, ಹೊರಗಡೆಯಿಂದ ಈ ಥರ ಕಾಣಿಸ್ತಾ ಇದೆ ನೋಡಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಲಕ್ಷ್ಮೀ ಸಮೇತ ವೆಂಕಟರಮಣ ಸ್ವಾಮಿ, ಪದ್ಮಾವತಿ ಅಮ್ಮನವರು ಸಹ ಇದ್ದಾರೆ. ಚೆನ್ನಾಗಿದೆ ನೋಡಿ. ಉಂಡಿ ಎಲ್ಲ ಅಲ್ಲೊಂದು ಉಂಡಿ ಇಟ್ಟಿದ್ದಾರೆ, ಮತ್ತು ಈ ಕಡೆ ಇಲ್ಲೊಂದು ಉಂಡಿ ಇಟ್ಟಿದ್ದಾರೆ. ಉಂಡಿಗೆಲ್ಲ ಸ್ವಲ್ಪ ಅಮೌಂಟ್ ಹಾಕ್ಬಿಟ್ಟು ದೇವರಿಗೆ ನಮಸ್ಕಾರ ಮಾಡಿಕೊಂಡು ಈಗ ಹೊರಡ್ತಾ ಇರೋದು. ಇದು ಬೆಳಗಿನ ಜಾವದಿಂದನೇ ದರ್ಶನ ಇದ್ದಿದ್ದರಿಂದ ಅಭಿಷೇಕ ಎಲ್ಲ 2 ಗಂಟೆಯಿಂದ ಸ್ಟಾರ್ಟ್ ಆಗಿತ್ತು. ನೋಡಿ, ಹೊರಗಡೆ ಸಹ ಈ ಥರ ಎಲ್ಲ ಅಲಂಕಾರ ಕಾಣಿಸ್ತಾ ಇದೆ. ಈಗ ಸ್ವಲ್ಪ ಬೆಳ್ಳಗೆ ಆಗ್ತಾ ಇದೆ, ಅಂದರೆ 6:30 6:45 ಇರ್ಬೋದು ಟೈಮು ಬಹುಶಃ. ನಾನು ಟೈಮೆಲ್ಲ ನೋಡಲಿಲ್ಲ. ಇನ್ನೂ ಕತ್ಲೆ ಥರ ಇದೆ. ಈಗ ಚಳಿಗಾಲ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಕತ್ಲೆ ಥರ ಇರುತ್ತೆ ನೋಡಿ. ಹೊರಗಡೆಯಿಂದ ಈ ಥರ ಕಾಣಿಸ್ತಾ ಇದೆ ನೋಡೋದಕ್ಕೆ ದೇವಸ್ಥಾನ. ಹಾಗೆ ಒಂದು ರೌಂಡು ತಿರುಗಿಸಿ ನಾನು ತೋರಿಸ್ತೀನಿ. ಇಲ್ಲಿ ಕೂತ್ಕೊಂಡ್ಬಿಟ್ಟು 1 ನಿಮಿಷ ಕೊಟ್ಟಿರೋ ಪ್ರಸಾದ ಒಂಚೂರು ತಿಂದ್ಬಿಟ್ಟು ಮುಂದೆ ಹೋಗೋಣ ಅಂಥೇಳಿ ನಾನಿಲ್ಲಿ ಕೂತಿದ್ದೀನಿ ಸ್ನೇಹಿತರೆ. ನೋಡಿ, ಹೊರಗಡೆಯಿಂದ ಈ ಥರ ಕಾಣಿಸುತ್ತೆ ನೋಡೋದಕ್ಕೆ ದೇವಸ್ಥಾನ. ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹಾಗೆ ಒಂದೆರಡು ಫೋಟೋಸನ್ನು ಯಾರಿಗೂ ಫೋನ್ ಕೊಟ್ಬಿಟ್ಟು ನಾನು ಒಬ್ಬಳೇ ಹೋಗಿದ್ದರಿಂದ ಆ ಫೋಟೋ ಸಹ ತೆಗೆಸ್ಕೊಂಡೆ ನಾನು. ಓಕೆ, ಈಗ ನಾನು ಹೊರಡ್ತೀನಿ. ನಾನು ಬೇರೆ ದೇವಸ್ಥಾನಕ್ಕೂ ಹೋಗಬೇಕು, ಹೊರಡ್ತೀನಿ. ನೋಡೋದಕ್ಕೆ ಈ ಥರ ಕಾಣಿಸ್ತಾ ಇದೆ ಸ್ವಾಮಿ. ಬೇರೆ ದೇವಸ್ಥಾನ ಅಂದರೆ ನಾನೀಗ ನಮ್ಮ ಊರಲ್ಲೇ ಇರೋವಂಥ ಹಿರಿಯೂರಲ್ಲಿ ಐತಿಹಾಸಿಕ ದೇವಸ್ಥಾನ ಅಂತ ಹೇಳ್ಬೋದು, ತೇರುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಈಗ ಹೊರಡ್ತಾ ಇದ್ದೀನಿ ನಾನು. ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ ನಾನು. ಈಗ ತೇರುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಸಹ ದೇವರಿಗೆ ನಮಸ್ಕಾರ ಮಾಡಿಕೊಂಡು, ಶನಿವಾರ ಅಲ್ವಾ, ಬೆಳಗ್ಗೆನೇ ಇನ್ನೂ ಟೈಮ್ ಇದೆ. ಈಗ ಗಾಡಿ ತಗೊಂಡು ಒಂದು ರೌಂಡು ಹೋಗಿ ಬರ್ತೀನಿ ನಾನು.
ಇದು ದೇವಸ್ಥಾನದ ಹೊರಗಡೆ ಈ ಥರ ಕಾಣಿಸ್ತಾ ಇತ್ತು. ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಂಡು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಹ ಮತ್ತೊಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ. ನನಗೆ ಗೊತ್ತಿಲ್ಲ, ಇದು ಫಸ್ಟ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದು. ಈ ದೇವಸ್ಥಾನದಲ್ಲಿ ಒಂದು ಫೋಟೋ ತೆಕ್ಕೊಂಡೆ ನಾನು. ಇಲ್ಲಿ ಹೊರಗಡೆ ಸಹ ಈ ಥರ ಎಲ್ಲ ಪೂಜೆ ಮಾಡಿದ್ದು ನೋಡಿ. ಇಲ್ಲಿ ಲಕ್ಷ್ಮೀ ಸಮೇತ ಪದ್ಮಾವತಿ ಅಮ್ಮನವರಿರೋಂಥ ವೆಂಕಟರಮಣ ಸ್ವಾಮಿದು ವಿಗ್ರಹಗಳ ಹೊರಗಡೆ ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಿದ್ದಾರೆ. ಇಲ್ಲಿ ಸಹ ಆರತಿ ತಗೊಂಡು ನಾನು ಒಳಗಡೆ ಹೋಗಿ ದೇವ್ರಿಗೆ ನಮಸ್ಕಾರ ಎಲ್ಲ ಮಾಡಿಕೊಂಡು ಉತ್ತರ ದ್ವಾರದಿಂದ ಬಂದಿದ್ದು, ವೈಕುಂಠ ದ್ವಾರದಿಂದ ಹೊರಗಡೆ ಬಂದಿದ್ದು. ಇಲ್ಲಿ ಒಳಗಡೆ ಈ ಥರ ಇದೆ. ನಾನು ಇದು ಫಸ್ಟ್ ಟೈಮ್ ಬಂದಿರೋದು ದೇವಸ್ಥಾನಕ್ಕೆ. ಅಲ್ಲೇ ಹತ್ರದಲ್ಲೇ ಇದೆ, ಎಲ್ಲ ಒಂದೇ ಕಡೆ 3 ದೇವಸ್ಥಾನಗಳಿದೆ ನೋಡಿ. ಇದು ವಿಗ್ರಹ ಈ ಥರ ಕಾಣಿಸ್ತಾ ಇದೆ, ವಿಷ್ಣು ದೇವರು, ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದು ಸಹ. ಇಲ್ಲಿ ಹೋಗಿ ಇದು ಲಕ್ಷ್ಮೀ ಅಮ್ಮನವ್ರದ್ದು, ಇದು ಸಪ್ರೇಟಾಗಿ ಪಕ್ಕದಲ್ಲೇ ಇದೆ. ಈ ಥರ ಇದೆ ವಿಗ್ರಹ. ಜೊತೆಗೆ ನಾನು ಪಕ್ಕದಲ್ಲೇ ಗಣಪತಿ ದೇವಸ್ಥಾನ ಸಹ ಇತ್ತು, ಅಲ್ಲೂ ಸಹ ಹೋಗಿ ದೇವ್ರದ್ದು ದರ್ಶನ ಮಾಡಿಕೊಂಡು ಕೈ ಮುಗಿದು ಬಂದಿದ್ದು. ಪಕ್ಕದಲ್ಲೇ ಇಲ್ಲಿ ನೋಡಿ, ಇದು ಗಣಪತಿ ದೇವಸ್ಥಾನ, ಇದರ ಪಕ್ಕದಲ್ಲೇ ಇದೆ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ನೋಡಿ, ಗಣಪತಿ ದೇವಸ್ಥಾನ ಚಿಕ್ಕಪೇಟೆ ಅಂತ ಇದೆ ನೋಡಿ. ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಜೊತೆಗೆ ಇದು ರಾಘವೇಂದ್ರ ಸ್ವಾಮಿ ಮಠ. ಇದೆಲ್ಲ ಒಂದೇ ಕಡೆ ಇದೆ. ನಾನು 3 ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದ್ಬಿಟ್ಟು ಬಂದಿದ್ದು. ಇದು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಒಳಗಡೆ ತೆಗೆದಿರೋಂಥ ಫೋಟೋ ಮತ್ತು ಚಿಕ್ಕದಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೆಗೆದೆ ನಾನು. ಯಾರೆಲ್ಲ ತುಂಬ ಜನ ಹೋಗಿದ್ದೀರಾ, ನಮ್ಮ ಹಿರಿಯೂರವ್ರು ಯಾರಾದರೂ ನೋಡ್ತಾ ಇದ್ದರೆ ನಮ್ಮ ಹಿರಿಯೂರವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಜನಕ್ಕೆ ಎಲ್ಲರಿಗೂ ಹಳಬರಿಗೆ ಸಾಮಾನ್ಯವಾಗಿ ಈ ದೇವಸ್ಥಾನ ಎಲ್ಲ ಗೊತ್ತಿರುತ್ತೆ, ಹೊಸಬರಿಗೆಲ್ಲ ಗೊತ್ತಿರಲ್ಲ. ಹಾಗಾಗಿ ಈ ದೇವಸ್ಥಾನನ ನಾನು ಚಿಕ್ಕದಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೆಗೆದು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು 21 ರೂಪಾಯಿ. ನಾವು ಮಂತ್ರಾಲಯ ಹೊರಟಿದ್ವಿ ಸ್ನೇಹಿತರೆ. ಅದು ಕೋವಿಡ್ ಜಾಸ್ತಿ ಆಗ್ತಾ ಇದೆ ಅನ್ನೋ ರೀಸನ್ಗೆ ನಾವು ಹೋಗೋದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಕಾಣಿಕೆ ಕೊಟ್ಟಿದ್ರು ನಮ್ಮ ಫ್ರೆಂಡ್ ಒಬ್ಬರು, ಅದನ್ನು ಇಲ್ಲೇ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ಬಂದಿದ್ನಲ್ವ, ಇಲ್ಲೇ ಹಾಕಿಬಿಟ್ಟೆ ಆ ಕಾಣಿಕೆನ. ರಾಘವೇಂದ್ರ ಸ್ವಾಮಿಗೆ ತಲುಪಲಿ ಈ ಕಡೆಯಿಂದನೇ ನಾವು ಹೋಗಲಿಲ್ಲ, ಅದಕ್ಕೆ ಇಲ್ಲಿ ಬಂದಿದ್ನಲ್ವ, ಅದೇ ಕಾಣಿಕೆ ಇಲ್ಲಿ ಹಾಕಿದ್ದೀನಿ ನಾನು. ಹಾಗೆ ಆರತಿ ಮಾಡ್ತಿದ್ದಾರೆ. ನಾನು ಸಹ ಆರತಿ ತಗೊಂಡು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಹೊರಡ್ತೀನಿ. ತೇರುಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು, ಬನಶಂಕರಿ ಅಮ್ಮನಿಗೆ ಹೋಗಬೇಕು, ಹಾಗೆ ಪಾಂಡುರಂಗ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲೂ ಸಹ ಹೋಗಬೇಕು. ಹೋಗ್ಬಿಟ್ಟು ನಮಸ್ಕಾರ ಮಾಡಿಕೊಂಡು ಹೋಗೋಣ ಇವತ್ತು ಅಂಥೇಳಿ ಬಂದಿದ್ದೀನಿ. ಇವತ್ತು ಸುಮಾರು ದೇವಸ್ಥಾನಗಳ ದರ್ಶನ ಆಯಿತು ನೋಡಿ. ಆರತಿ ಎಲ್ಲ ತಗೊಂಡು ಪ್ರದಕ್ಷಿಣೆ ಹಾಕಿ ಸ್ವಲ್ಪ ಹೊತ್ತು ಇಲ್ಲಿ ಕೂತ್ಕೊಂಡಿದ್ದು, ರಾಯರ ಅಕ್ಷತೆ ತಗೊಂಡು ತಲೆ ಮೇಲೆ ಹಾಕ್ಕೊಂಡು ಆಶೀರ್ವಾದ ತಗೊಂಡ್ಬಿಟ್ಟು ಹೊರಟಿದ್ದು. ಇಲ್ಲಿ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೆ ಪಾಂಡುರಂಗನ ದೇವಸ್ಥಾನಕ್ಕೂ ಸಹ ಬಂದುಬಿಟ್ಟು ಇಲ್ಲಿ ಆಶೀರ್ವಾದ ತಗೊಂಡು ನಮಸ್ಕಾರ ಮಾಡಿಕೊಂಡು ಆರತಿ ಎಲ್ಲ ತೊಗೊಂಡ್ಬಿಟ್ಟು ಹೊರಡ್ತಾ ಇರೋದು. ಇಲ್ಲಿ ಸಹ ಪ್ರಸಾದ ಎಲ್ಲ ಕೊಟ್ಟರು. ಇಲ್ಲಿ ನಾನು ಆರತಿ ಎಲ್ಲ ತಗೊಳ್ತಾ ಇದ್ದೀನಿ. ಪ್ರಸಾದ ತಗೊಂಡು ದೇವರ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ದೇವಸ್ಥಾನಗಳದ್ದು ಬೆಳಗ್ಗೆನೇ ದರ್ಶನ ಆಯಿತು. ಏನೋ ಒಂಥರ ತುಂಬ ಖುಷಿ ಆಯಿತು. ಈಗ ಬನಶಂಕರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗೋಣ. ಇಲ್ಲೇ ಪಕ್ಕದಲ್ಲೇ ಎಲ್ಲ 3 ದೇವಸ್ಥಾನ, ಅಲ್ಲಿ 3 ದೇವಸ್ಥಾನ ಒಟ್ಟಿಗೆ ಇದೆ, ಇಲ್ಲಿ ಸಹ 3 ದೇವಸ್ಥಾನ ಒಟ್ಟಿಗೆ ಇದೆ. ಹಾಗಾಗಿ ಇಲ್ಲಿ ಪೂಜೆ ಎಲ್ಲ ಮುಗೀತು ನೋಡಿ. ಈ ಥರ ಎಲ್ಲ ಇದೆ ದೇವಸ್ಥಾನ. ಸಾಧ್ಯವಾದಷ್ಟು ನಾನಿಲ್ಲಿ ವೀಡಿಯೋನ ತೆಗಿಯೋದಕ್ಕೆ ಟ್ರೈ ಮಾಡಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ಪೂಜೆ ಟೈಮಲ್ಲಿ ನೀಟಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ನಾನು ನಿಮ್ಮ ಜೊತೆ ಇಲ್ಲಿ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಇದು ನೋಡಿ ಬನಶಂಕರಿ ಅಮ್ಮ ಅಂತ ಹೇಳಿದ್ನಲ್ವ, ಇದು ಇಲ್ಲಿ ಸಹ ಬಂದು ಆರತಿ ತಗೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ಆಶೀರ್ವಾದ ತಗೊಂಡು ಅಮ್ಮನವ್ರದ್ದು. ಜೊತೆಗೆ ಇಲ್ಲಿ ನವಗ್ರಹನೂ ಇತ್ತು. ಹಾಗೆ ನವಗ್ರಹನೂ ಸಹ ಇಲ್ಲಿ ಪ್ರದಕ್ಷಿಣೆ ಮಾಡಿಕೊಂಡು, ಹರಳಿಕಟ್ಟೆ ಇತ್ತು ಎಲ್ಲಿ ನಮಗೆ ತೇರುಮಲ್ಲೇಶ್ವರ ದೇವಸ್ಥಾನದ ಹತ್ರ ಹರಳಿಕಟ್ಟೆ ಇತ್ತು, ಅಲ್ಲಿ ಸಹ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಬಂದಿದ್ದು. ತುಂಬಾ ಖುಷಿ ಆಯಿತು ಇವತ್ತಿನ ದಿನ. ಒಂದೇ ದಿನ ಎಲ್ಲ ದೇವರುಗಳಿಗೂ, ಇದೇ ಫಸ್ಟ್ ಟೈಮ್ ನಾನು ಹೋಗ್ತಾ ಇದ್ದೆ. ಇದೇ ಫಸ್ಟ್ ಟೈಮ್ ಎಲ್ಲ ದೇವರುಗಳಿಗೂ ಒಂದೇ ದಿನ ಹೋಗಿ ಬಂದಿದ್ದು. ಖುಷಿ ಆಯಿತು ಸ್ನೇಹಿತರೆ. ಓಕೆ, ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೊಂದು ಹೊಸ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ. ಹಾಗೆ ಎಲ್ಲರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು ಸ್ನೇಹಿತರೆ.